ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಸಿಟಿಗೆ ಹೋಗಿ ತುಂಬ ದಿನ ಆಗಿತ್ತು. ಇವತ್ತು ನಾನು ಮತ್ತು ಗೌರಿ ಇಬ್ಬರು ಹೋಗಿದ್ದು ಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬೆಳಗ್ಗೆ ರತ್ನ ಕೂಡ ಫೋನ್ ಮಾಡಿದ್ಲು, ನಾನು ಕೂಡ ಬರ್ತೀನಿ ಅಂತ ಹೇಳಿ. ನಾವು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇನ್ನು ರತ್ನ ಕೂಡ ಇವತ್ತು ನಮ್ಮ ಜೊತೆ ಸಿಟಿಗೆ ಬರ್ತಾ ಇದ್ದಾಳೆ. ನಾವಿವಾಗ ಸಿಲ್ವರ್ ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೀವಿ, ಸಿಲ್ವರ್ ಪೆಂಡೆಂಟ್ ನೋಡೋದಕ್ಕೆ. ನಮಗೆ ಲಕ್ಷ್ಮಿ ಪೆಂಡೆಂಟ್ ಬೇಕಿತ್ತು, ಮೀಡಿಯಮ್ ಸೈಜಲ್ಲಿರೋದು. ಇಲ್ಲಿ ಹೊಸ ಡಿಸೈನ್ಸ್ನ ತರಿಸಿದ್ದಾರೆ, ಆದರೆ ಎಲ್ಲ ತುಂಬ ದೊಡ್ಡದಿತ್ತು. ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ನಮಗೆ ಮೀಡಿಯಮ್ ಸೈಜ್ ಬೇಕಿತ್ತು, ಮತ್ತು ನೆಕ್ಸ್ಟ್ ವಾರ ಬರುತ್ತೆ ಅಂತ ಹೇಳಿದ್ದಾರೆ. ಈ ಶಾಪಲ್ಲಿ 15 ದಿನಕ್ಕೊಂದ್ಸರಿ ಹೊಸ ಡಿಸೈನ್ಸ್ನ ತರಿಸ್ತಾರೆ. ಈ ವಾರ ಬಂದಿರೋ ಹೊಸ ಡಿಸೈನ್ಗಳು ಅದನ್ನು ಕೂಡ ತೋರಿಸಿದ್ರು. ಈ ವಾರ ಬಂದಿರೋ ಕಲೆಕ್ಷನ್ಸಲ್ಲಿ ಡಿಫ್ರೆಂಟಾಗಿ ಕಸ್ಟಮೈಸ್ ಮಾಡಿಸಿದ್ದಾರೆ. ಹವಳ ಮುತ್ತು ಮತ್ತು ಗ್ರೀನ್ ಕಲರ್ ಬೀಡ್ಸ್ನ ಹಾಕಿ ಹಾರಗಳನ್ನ ಕಸ್ಟಮೈಸ್ ಮಾಡಿದ್ದಾರೆ. ಅದನ್ನು ಕೂಡ ತೋರಿಸಿದ್ರು. ಅದು ಕೂಡ ನೋಡೋದಕ್ಕೆ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ನಾವು ವಿಂಡೋಗೆ ಕರ್ಟನ್ ತಗೊಳ್ಳೋದಕ್ಕೆ ಅಂತ ಹೇಳಿ ಬಂದ್ವಿ. ಪ್ರತಿ ಸರಿನೂ ಕೂಡ ನಾವು ಇದೇ ಶಾಪಲ್ಲಿ ಪರ್ಚೇಸ್ ಮಾಡೋದು. ಈ ಶಾಪಲ್ಲಿ ತುಂಬಾ ಕಲೆಕ್ಷನ್ಸ್ ಇರುತ್ತೆ, ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸಿಂಪಲ್ ಆಗಿರೋದು ಮತ್ತು ಗ್ರ್ಯಾಂಡ್ ಆಗಿರೋದು ಎಲ್ಲ ವೆರೈಟಿಲೂ ಸಿಗುತ್ತೆ. ಪ್ರೈಸು ಕೂಡ ತುಂಬಾ ಕಡಿಮೆ, ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ. ಪ್ರತಿ ಸರಿನೂ ನಾವು ಇಲ್ಲೇ ಬಂದು ಪರ್ಚೇಸ್ ಮಾಡೋದು. ಗೌರಿ ವಿಂಡೋಗೆ ಕರ್ಟನ್ಸ್ನ ನೋಡ್ತಾ ಇದ್ಲು. ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿತ್ತು. ಅವಳಿಗೆ ಇಷ್ಟ ಆಗಿರೋ ಡಿಸೈನ್ಸ್ನ ನೋಡಿ ತಗೊಂಡ್ಳು. ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ. ಬರ್ತಾ ಹಾಗೇನೆ ಮಕ್ಕಳಿಗೆ ಸ್ಟ್ರಾಬೆರಿ ಹಣ್ಣನ್ನ ತಗೊಂಡ್ವಿ. ಇವಾಗ ಸೀಸನ್ ಇರೋದ್ರಿಂದ ಫ್ರೆಶ್ ಆಗಿರೋ ಹಣ್ಣು ಕೂಡ ಮಾರ್ಕೆಟ್ಗೆ ಬಂದಿದೆ. ಎಲ್ಲ ಕಡೆನೂ ಸ್ಟ್ರಾಬೆರಿ ಹಣ್ಣನ್ನೇ ಜಾಸ್ತಿ ಇಟ್ಕೊಂಡಿದ್ರು. ಸಂಜೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಪಾಸ್ತಾನ ಕೇಳಿದ್ರು. ಮಕ್ಳಿಗೋಸ್ಕರ ಇವತ್ತು ಬಟರ್ ಸಾಸ್ ಪಾಸ್ತಾನ ಮಾಡಿದ್ದೀನಿ. ಇನ್ನು ಪಾಸ್ತಾನ ಮಾಡುವಾಗ ರೆಸಿಪಿನ ನಾನು ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ. ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಬಟರ್ ಸಾಸ್ ಪಾಸ್ತಾನ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೈಟ್ ಡಿನ್ನರ್ಗೆ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಿನ್ನೆ ಸೊಪ್ಪನ್ನ ತಗೊಂಡಿದ್ದೆ, ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪೆಲ್ಲ ಹಾಗೆ ಉಳ್ಕೊಂಡಿತ್ತು. ಅದನ್ನೇ ಬಳಸ್ಕೊಂಡು ಇವಾಗ ಗ್ರೀನ್ ಕಲರ್ ಚಿಕನ್ ಪಲಾವ್ನ ಮಾಡ್ತಾ ಇದ್ದೀನಿ. ಇವಾಗ ಪಲಾವ್ನ ಮಾಡೋದಕ್ಕೆ ಫಸ್ಟು ಈರುಳ್ಳಿ ಟೊಮೊಟೊ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಗ್ರೀನ್ ಕಲರ್ ಚಿಕನ್ ಪಲಾವ್ನ ಮಾಡೋದಕ್ಕೆ ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆನ ಬಿಸಿಯಾಗೋದಕ್ಕಿಟ್ಟು ಪಲಾವ್ ಸ್ಪೈಸಸ್ ಎಲ್ಲ ಹಾಕಿ ಎಣ್ಣೆ ಮತ್ತು ತುಪ್ಪ, ಈರುಳ್ಳಿ ಟೊಮೊಟೊ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ತೊಳೆದಿಟ್ಟಿರೋ ಚಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಇವಾಗ ಅದೇ ಜಾರಿಗೆ ಬಿಡಿಸಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕಿ ರುಬ್ಬಿ ಹಾಕ್ತಾ ಇದ್ದೀನಿ. ಸೊಪ್ಪನ್ನ ಈ ರೀತಿ ರುಬ್ಬಿ ಹಾಕೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ.
ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅಳತೆಗೆ ತಕ್ಕಂತೆ ನೀರನ್ನ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಕುದಿ ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಚಿಕನ್ ಪಲಾವ್ ಕೂಡ ರೆಡಿಯಾಗುತ್ತೆ. ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊಪ್ಪನ್ನ ರುಬ್ಬಿ ಹಾಕಿರೋದ್ರಿಂದ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಚಿಕನ್ ಪಲಾವ್ ಕೂಡ ರೆಡಿ ಆಯಿತು. ಕಲರು ಕೂಡ ಗ್ರೀನ್ ಕಲರ್ ಆಗಿ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸ್ದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.